ಮೂಡಾದ ಟೆನ್ಷನ್ ನ ಮಧ್ಯೆ ಕೂಡ ಇವತ್ತು ದಸರಾದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಸಿಎಂ ಸಿದ್ದರಾಮಯ್ಯ. ಚಾಮುಂಡಿ ಸನ್ನಿಧಿಯಲ್ಲಿ ಸಿಎಂ ಭಾವನಾತ್ಮಕವಾಗಿ ಮಾತನಾಡುವುದರ ಮೂಲಕ ಗಮನ ಸೆಳೆದಿದ್ದಾರೆ. ಪದೇ ಪದೇ ಚಾಮುಂಡಿ ತಾಯಿಯನ್ನ ಸಿಎಂ ನೆನೆದಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು ಆಡಿದಂತಹ ಪ್ರತಿ ಮಾತು. ಒಪ್ಪಂದದಂತೆ ಅಧಿಕಾರವನ್ನ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾರೆ. ಪವರ್ ಶೇರಿಂಗ್ ಫಾರ್ಮುಲಾ ನಡೆದಿದ್ಯಾ? ಚಾಮುಂಡಿ ಸನ್ನಿಧಿಯಲ್ಲಿ ಸಿಎಂ ಆಡಿರುವಂತಹ ಭಾವನಾತ್ಮಕ ಮಾತು ಇದಕ್ಕೆ ಇಂಬು ಕೊಡ್ತಾ ಇದೆ. ಪದೇ ಪದೇ ಚಾಮುಂಡಿ ತಾಯಿಯನ್ನ ನೆನೆಯೋ ಕೆಲಸವನ್ನ ತಮ್ಮ ಭಾಷಣದಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರು. ಅದರ ಡೀಟೇಲ್ಸ್ ಇದೆ, ಫಸ್ಟ್ ಅದನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಭಾಷಣದ ಕೊನೆಯ ಮಾತು. ಸಾಮಾನ್ಯವಾಗಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಸಿಎಂ ಪದೇ ಪದೇ ಹೋಗ್ತಾ ಇದ್ದಾಗಲೂ ಕೂಡ ಅನೇಕರು ಚರ್ಚೆ ಮಾಡ್ತಾ ಇದ್ರು. ಯಾಕಂದ್ರೆ ಸಮಾಜವಾದಿ ಜೊತೆಗೆ ಆಸ್ತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿಸಿಟ್ ತೀರಾ ಕಡಿಮೆ ಅವರ ರಾಜಕೀಯ ಜೀವನದಲ್ಲಿ ನಾವು ನೋಡಿದ್ದು. ಆ ತಿಲಕ ಇಟ್ಕೊಳ್ಳೋದ್ರಿಂದ ಹಿಡಿದು ಮುಖ್ಯಮಂತ್ರಿಗಳು ಮಹಾಮಂಗಳಾರತಿನ ತೆಗೆದುಕೊಳ್ಳೋದ್ರಿಂದ ಹಿಡಿದು ಬಹಳ ಒಂದು ಹೆಜ್ಜೆ ಹಿಂದಕ್ಕೆ ಅವರು ಅಂಥವರು ಲಾಸ್ಟ್ 1-2 ತಿಂಗಳಿಂದ ಪದೇ ಪದೇ ಚಾಮುಂಡೇಶ್ವರಿಯ ದರ್ಶನ ಮಾಡೋದು ಮತ್ತು ಸಂದರ್ಭ ಅವಕಾಶ ವೇದಿಕೆ ಸಿಕ್ಕಾಗಲೆಲ್ಲ ಚಾಮುಂಡಿ ತಾಯಿಯನ್ನ ನೆನೀತಾ ಇರೋದು, ಭಾವನಾತ್ಮಕ ಮಾತುಗಳನ್ನಾಡೋದು, ಆತ್ಮಸಾಕ್ಷಿಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋದು ಎಲ್ಲವೂ ಕುತೂಹಲ ಕಾರಣ. ಎಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಈ ವರ್ಷದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ನೋಡಿ. ಸಿಎಂ ಸಿದ್ದರಾಮಯ್ಯ ಅವರು ಆಡಿರುವಂತಹ ಮಾತಿದೆಯಲ್ಲ, ಇನ್ನೂ 1 ವರ್ಷದ ಒಳಗೆ ಉತ್ತಮವಾದಂತಹ ಕೆಲಸ ಮಾಡೋದಕ್ಕೆ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅನ್ನೋ ಮಾತು. ಹಾಗಾದ್ರೆ 1 ವರ್ಷದ ನಂತರ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಪರಿಪಾಲನೆ ಆಗುತ್ತಾ ಅನ್ನೋ ಅನುಮಾನ ಕುತೂಹಲಕ್ಕೆ ಕಾರಣ ಆಗ್ತದೆ. ಸಿಎಂ ಆಡಿದ ಮಾತು. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಪವರ್ ಶೇರಿಂಗ್ ಫಾರ್ಮುಲಾ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಮಾತಾಗ್ತಾ ಇತ್ತು. ಇಲ್ಲಿ ತನಕ ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅಧಿಕೃತವಾಗಿ ಎಲ್ಲೂ ಹೇಳಿರಲಿಲ್ಲ. ಬಟ್ ಇವತ್ತು ಆಡಿದಂತಹ ಭಾವನಾತ್ಮಕ ಮಾತು ಇನ್ನೂ 1 ವರ್ಷದ ತನಕ ಅಂತೆಲ್ಲ ಹೇಳಿದ್ ನೋಡ್ತಾ ಇದ್ರೆ ಪವರ್ ಶೇರಿಂಗ್ ಫಾರ್ಮುಲಾ ಆಗಿತ್ತು, ಅದರ ಪ್ರಕಾರ ನಡ್ಕೊಳ್ತಾರೆ ಅನ್ನೋ ಮುನ್ಸೂಚನೆ ಸಿಕ್ಕ ಹಂಗೆ ಕಾಣಿಸ್ತಾ ಇದೆ, ಮುನ್ನುಡಿ ಬರ್ದಂಗೆ ಕಾಣಿಸ್ತಾ ಇದೆ. ಮಮತಾ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಕಾಲ ಮಾಡ್ತಾ ಇದ್ದಂಥ ಭಾಷಣಕ್ಕೂ ಇವತ್ತು ಮಾಡಿದಂತಹ ಭಾಷಣಕ್ಕೂ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸಗಳನ್ನು ಕಾಣ್ಬೋದು. ಯಾಕೆಂದರೆ ಸಿದ್ದರಾಮಯ್ಯನವರು ಸಾಮಾನ್ಯವಾಗಿ ತಾಯಿ ಚಾಮುಂಡಿಯ ವಿಚಾರದಲ್ಲಿ ಅಂತ ಭಾಳ ಭಾವನಾತ್ಮಕವಾಗಿ ಯಾವತ್ತೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಭಾಷಣ ಮಾಡಿದವರಲ್ಲ. ಆದರೆ ಇವತ್ತು ಸುದೀರ್ಘ ಅವರ ಇಡೀ ಭಾಷಣದ ಉದ್ದಕ್ಕೂ ಕೂಡ ತಾಯಿ ಚಾಮುಂಡಿಯ ಆಶೀರ್ವಾದ, ತಾಯಿ ಚಾಮುಂಡಿಯ ಕೃಪೆ, ತಾಯಿ ಚಾಮುಂಡಿ ನೀಡಿದಂತಹ ಶಕ್ತಿ ಅನ್ನುವಂಥ ಪದಗಳನ್ನು ಪದೇ ಪದೇ ಬಳಸುವಂಥ ಮೂಲಕವಾಗಿ ಎಮೋಷನಲ್ ಆದಂತಹ ಮಾತುಗಳನ್ನ ಹೇಳೋದಕ್ಕೆ ಶುರು ಮಾಡಿದರು. ಅವರ ಭಾಷಣದ ಕೊನೆಯ ಒಂದು ಲೈನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಇನ್ನೂ 1 ವರ್ಷಗಳ ಕಾಲ ತಾಯಿ ಚಾಮುಂಡಿಯ ಆಶೀರ್ವಾದ ಇರಲಿ, ಆ ಆಶೀರ್ವಾದದಿಂದ ನಾನು ಅಭಿವೃದ್ಧಿ ಮಾಡ್ತೇನೆ ಅನ್ನುವಂತಹ ಪದಗಳನ್ನು ಬಳಸಿರುವಂಥದ್ದು. ಅವರ ಭಾಷಣದ ಅಂತ್ಯದ ಸಂದರ್ಭದಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ, ತಾಯಿ ಚಾಮುಂಡಿಯ ಆಶೀರ್ವಾದ ಇನ್ನು 1 ವರ್ಷಗಳ ಕಾಲ ಇರಲಿ ನನಗೆ ಅಭಿವೃದ್ಧಿ ಮಾಡೋದಕ್ಕೆ. ಆ ಮಾತು ರಾಜಕೀಯವಾಗಿ ಮಾರ್ಮಿಕ ಧ್ವನಿಯನ್ನು ಕೂಡ್ತಾ ಇರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. 2.5 ವರ್ಷ ಒಬ್ಬರು, ಮತ್ತೆ 2.5 ವರ್ಷ ಮತ್ತೊಬ್ಬರು ಅನ್ನುವಂಥ ರೀತಿಯಾದಂಥ ಒಪ್ಪಂದಗಳು ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಇಲ್ಲ 5 ವರ್ಷವೂ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಇಂಥದ್ರ ನಡುವೆ ಇವತ್ತಿನ ಮೂಡ ಪ್ರಕರಣದಂತಹ ಟೆನ್ಷನ್ನ ನಡುವೆ ಮುಖ್ಯಮಂತ್ರಿಗಳು ಆಡಿರುವಂತಹ ಮಾತು ಇದು ಮಾರ್ಮಿಕವಾಗಿ ರಾಜಕಾರಣದಲ್ಲಿ ಬೇರೆ ರೀತಿಯಂತಹ ಪ್ರತಿಧ್ವನಿಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಅವರು ಹೇಳ್ತಾ ಇರುವಂಥದ್ದು ಇನ್ನೊಂದು ವರ್ಷ ಕಾಲ ತಾಯಿ ಚಾಮುಂಡಿಯ ಆಶೀರ್ವಾದ ಇರಲಿ, ಅಂದರೆ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಇರಲಿ ಅನ್ನುವಂಥ ಮಾತನ್ನು ಹೇಳುವಂಥದ್ದನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ
ಮೂಡಾದ ವಿಚಾರ ಏನಿದೆ ಅಥವಾ ಲೋಕಾಯುಕ್ತರ ಕೇಸ್ ಏನಿದೆ ಅಥವಾ ಇಡಿ ಕೇಸ್ ಏನಿದೆ ಇದೆಲ್ಲದರ ನಡುವೆ ರಾಜ್ಯ ಕಾಂಗ್ರೆಸ್ನ ಒಳಗಡೆ ಏನೋ ಬೇರೆ ರೀತಿಯಂಥ ಕೆಮಿಸ್ಟ್ರಿಗಳು ಆಗ್ತಾ ಇದೆ ಅನ್ನುವಂಥದ್ದನ್ನೇ ಗೊತ್ತಾಗ್ತಾ ಇದೆ. ಏನೋ ಬೇರೆ ರೀತಿಯಂಥ ಲೆಕ್ಕಾಚಾರಗಳು ಮಾತುಕತೆಗಳು ಆಗ್ತಾ ಇದೆಯೇನೋ ಅನ್ನುವಂಥದ್ರ ಸೂಚನೆಯನ್ನು ಕೊಡ್ತಾ ಇದೆ. ಇಲ್ಲ ಅಂದಿದ್ರೆ ಮುಖ್ಯಮಂತ್ರಿಗಳು ಹೆಜ್ಜೆ ಹೆಜ್ಜೆಗೂ ತಾಯಿ ಚಾಮುಂಡಿಯ ಕೃಪೆ, ತಾಯಿ ಚಾಮುಂಡಿಯ ಆಶೀರ್ವಾದ ಅಂದರೆ ತಾಯಿ ಚಾಮುಂಡಿನ ಬಹಳ ದೊಡ್ಡ ಮಟ್ಟದಲ್ಲಿ ನೆನೆಯುವಂಥ ಕೆಲಸವನ್ನು ಮಾಡಿದ್ದಂಥದ್ದು. ಕೊನೆಯದಾಗಿ ಇನ್ನೊಂದು ವರ್ಷ ಕಾಲ ತಾಯಿ ಆಶೀರ್ವಾದ ಇರಲಿ, ತಾಯಿಯ ಶಕ್ತಿ ಇರಲಿ ಅನ್ನುವಂಥ ಮಾತನ್ನು ಆಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಒಳಗಡೆ ಈ ಎಲ್ಲ ಮೂಡಾದ ಬೆಳವಣಿಗೆ ಆದ ನಂತರದಲ್ಲಿ ಬೇರೆದೇ ವಾತಾವರಣ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಮಮತಾ, ಅಧಿಕಾರ ಹಂಚಿಕೆಯ ಸೂತ್ರ ನಡೆದಿದೆ, ನೀವು ಸಿದ್ಧವಾಗಿರಿ ಅನ್ನೋ ಮೆಸೇಜ್ ಅನ್ನ ಬೆಂಬಲಿಗರಿಗೆ ಕೊಟ್ರ ಅನ್ನೋ ಅನುಮಾನ, ಚರ್ಚೆ ಈ ಕಾರಣ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಮಮತಾ, ಯಾಕಂದರೆ ಮುಖ್ಯಮಂತ್ರಿಗಳು ಆಡಿರುವಂತಹ ಮಾತುಗಳು ಏನಿದೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಭಾಳ ದೊಡ್ಡ ಮಟ್ಟದ ಸಂಚಲನ ಮೂಡಿಸುವಂತಹ ಮಾತುಗಳು. ಯಾಕಂದರೆ ಯಾವತ್ತೂ ಕೂಡ ಸಿದ್ದರಾಮಯ್ಯನವರ ಬಾಯಲ್ಲಿ ಈ ಥರದ ಪದಗಳು ಬರ್ತಾ ಇರಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಮೂಡಾದ ಕೇಸ್ ಆದ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ಅಥವಾ ಒಟ್ಟಾರೆ ಕಾಂಗ್ರೆಸ್ನ ವಲಯದಲ್ಲಿ ಆಂತರಿಕವಾಗಿ ಬೇರೆ ರೀತಿಯಾದಂಥ ಮಾತುಕತೆಗಳು ನಡೆದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಇಷ್ಟು ದಿನಗಳ ಕಾಲ ಯಾವತ್ತೂ ಈ ಥರದ ಪದಗಳನ್ನು ಬಳಸ್ತಾ ಇದ್ದಂಥವರು ದಿಢೀರ್ನ ಏಕಾಏಕಿಗಿಂತ ಪದಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದಾರೆ ಅನ್ನೋದಾದರೆ ಎಲ್ಲೋ ಒಂದು ಕಡೆಯಲ್ಲಿ ಮೂಡಾದ ಹಗರಣ ಅಂದರೆ ಮೂಡಾದ ಕೇಸ್ನ ವಿಚಾರದಲ್ಲಿ ಕಾಂಗ್ರೆಸ್ನ ಒಳಗಡೆ ಬೇರೆ ರೀತಿಯಾದ ಮಾತುಕತೆಗಳು ಆದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅಥವಾ ಈ ಹಿಂದೆ ಒಪ್ಪಂದ ಆಗಿದ್ರ ಬಗ್ಗೆ ಅಧಿಕೃತವಾಗಿ ಯಾರೂ ಕೂಡ ಮಾತಾಡ್ತಾ ಇರಲಿಲ್ಲ. 2.5 ವರ್ಷ ಒಬ್ಬರು ಮತ್ತು 2.5 ವರ್ಷ ಒಬ್ಬರು ಅನ್ನೋಂಥದ್ರ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಗಳು ಕಳೆದ 2 ತಿಂಗಳಿಂದ ಆಗಿರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದರೆ ಆ ಬೆಳವಣಿಗೆಗಳು ಏನೋ ಬೇರೆ ರೀತಿಯಾಗಿ ಸಿಗ್ನಲನ್ನು ಪಾಸ್ ಮಾಡಿದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಾದಂತಹದ್ದೇ ಒಂದು ಸೂಚನೆನ, ಒಂದು ಟ್ರಿಕ್ಕಿಯಾದಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ರ ಅನ್ನುವಂಥ ರೀತಿಯಲ್ಲಿ ಭಾವನೆಗಳು ಬರ್ತಾ ಇದ್ದಾವೆ. ಮಮತಾ, ಆಲ್ ರೈಟ್, KP ನಾಗರಾಜ್ ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ.